ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಡಿ-ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನನ್ನ ತಂಗಿ ಬಂದಿದ್ಲು ಊರಿಂದ. ಶಾಪಿಂಗ್ ಹೋಗೋಣ ಜೊತೆಗೆ ಬಾ ಅಂತ ಕರೆದ್ಲು. ನಾನು ಹೋದೆ ಜೊತೆಗೆ. ಡಿ-ಮಾರ್ಟ್ಗೆ ಬಂದಿದ್ದೀವಿ ಈಗ. ಸರ್ಜಾಪುರ ಡಿ-ಮಾರ್ಟ್ ಇದು. ಅಲ್ಲಿ ಲಂಚ್ ಬಾಕ್ಸು ಮತ್ತು ವಾಟರ್ ಬಾಟ್ಲು ಆರ್ಗನೈಸಿಂಗ್ ಮಾಡೋದೆಲ್ಲ ತಗೊಂಡ್ಲು ಅವಳು. ನಾನು ಒಂದೆರಡು ಐಟಮ್ ತಗೊಂಡೆ. ನೋಡಿ, ಒಂದೆರಡು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಮತ್ತು ಗ್ರೋಸರೀಸ್ ಎಲ್ಲ ಎತ್ಕೊಂಡ್ವಿ. ಅದೆಲ್ಲ ಏನು ವೀಡಿಯೋ ಮಾಡೋದು ಅಂದ್ಬಿಟ್ಟು ಮಾಡಿಲ್ಲ. ಮನೆಗೆ ಬಂದು ನಾನೇನು ತೊಗೊಂಡೆ, ನಾನೇನು ಸ್ವಲ್ಪನೇ ಶಾಪಿಂಗ್ ಮಾಡಿದ್ದು. ನನ್ನ ತಂಗಿ ಮಾತ್ರ ಜಾಸ್ತಿ ಮಾಡಿದ್ಲು. ನಾವು ಆಲ್ರೆಡಿ ಒನ್ ಮಂತ್ ಹಿಂದೆಗಡೆ ಹೋಗ್ಬಿಟ್ಟು ಬಂದಿದ್ವಿ ಡಿ-ಮಾರ್ಟ್ಗೆ. ಅದಕ್ಕೋಸ್ಕರ ನಾನೇನು ಜಾಸ್ತಿ ತಗೊಂಡಿಲ್ಲ. ಇಲ್ಲಿ ಬಂದು ಒಂದು ಪೌಚ್ ಎತ್ಕೊಂಡೆ. ನನ್ನ ಮಗಳು ಎತ್ಕೊಂಡಿದ್ದದು, ನನಗೆ ಬೇಕು ಅಂದ್ಬಿಟ್ಟು. ಇದು ಸ್ಯಾನಿಟೈಸರ್ ತಗೊಂಡೆ, ಇಬ್ರಿಗೂ ಒಂದೊಂದು ಅಂತ. ಮತ್ತು ಸ್ನ್ಯಾಕ್ಸು, ಮೇಸನ್ ಜಾರು, ಇವು 79 ಏನೋ ಒಂದು ಪೀಸ್ ಬಂದು. ಚೆನ್ನಾಗಿದೆ ಕ್ವಾಲಿಟಿ. ಮತ್ತು ಮಕ್ಕಳಿಗೆ ಬೈಂಡ್ ತೊಗೊಂಡೆ. ಅವ್ರ ಸ್ಕೂಲಲ್ಲೇ ಕೊಡ್ತಾರೆ, ಆದರೆ ಇವಾಗ ಅಲ್ಲಿವರೆಗೂ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಬೇಗ ಬೈಂಡ್ ಮಾಡಿಬಿಡೋಣ ಅಂದ್ಬಿಟ್ಟು ನಾನೇ ಎತ್ತಾಕೊಂಡೆ. ಚೆನ್ನಾಗಿದೆ ಅದನ್ನು ಕೂಡ. ಮತ್ತು ಗ್ಲೂ ಗನ್ ಬೇಕಿತ್ತು, ಮಕ್ಕಳಿಗೆ ಪ್ರಾಜೆಕ್ಟಿಗೆಲ್ಲ ಅವಶ್ಯಕತೆ ಇತ್ತು. ಅದಕ್ಕೋಸ್ಕರ ಎತ್ತಾಕೊಂಡ್ವಿ. ಅದು ಚೆನ್ನಾಗಿದೆ, ಆದರೆ ಇನ್ನೂ ಬಳಸಿ ನೋಡಿಲ್ಲ ಅದನ್ನು. ಯಾವಾಗನ ಹೇಳ್ತೀನಿ. ಇದೆಲ್ಲ ಸ್ನ್ಯಾಕ್ಸ್ ಐಟಮ್ಮು ಅಷ್ಟೇ ಶಾಪಿಂಗ್ ಮಾಡಿದ್ದು. ಒಂದು ಓರಿಯೋ ಬಿಸ್ಕೆಟು, ಮತ್ತು ನೂಡಲ್ಸು, ಡಾರ್ಕ್ ಫ್ಯಾಂಟಸಿ, ಪೆಪ್ಪರ್ಮೆಂಟು. ನನ್ನ ಫೇವ್ರೆಟ್ ಇದು ಪೆಪ್ಪರ್ಮೆಂಟು. ಆಮೇಲೆ ಒಂದು ಕೇಕ್ ತಗೊಂಡ್ವಿ. ಫೇವ್ರೆಟ್ ಇದು ಎಲ್ರಿಗೂ, ಇಬ್ರಿಗೂ. ಒಂದು ನೂಡಲ್ಸ್ ಪ್ಯಾಕೆಟ್. ಮತ್ತು ಒಂದು ಪಾಸ್ತಾ ಪ್ಯಾಕೆಟು. ಏನಾನ ರೆಸಿಪಿ ಮಾಡೋಣ ಅಂತ ಎತ್ತಾಕೊಂಡಿದ್ದು. ಇದು ಬಂದು ಅಲ್ಲಿಂದ ಬಂದು ಸಂಜೆ ಆಗಿತ್ತು. ಹಾಲು ಕರಿಯೋಣ ಅಂದ್ಬಿಟ್ಟು ಕರಿತಾ ಇದ್ದೀನಿ. ಬೇಗ ಬೇಗ ಡೈರಿಗೆ ಟೈಮ್ ಆಗಿಬಿಟ್ಟಿತ್ತು ಅಂತ. ಒಳಗಡೆ ಇರೋ ಹಸುಗಳು ನಾನೇ ಮಿಷಿನ್ ಹಾಕೋದು, ಆಚೆ ಕಡೆ ಇರೋದು ನಮ್ಮ ಮನೆಯವ್ರು ಕರ್ಕೋತಾರೆ. ಹಸು ಮಲ್ಕೊಂಡಿರ್ತಾವಲ್ಲ, ಸಗಣಿ ಎಲ್ಲ ಮೆತ್ಕೊಂಡಿರುತ್ತೆ, ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಮಿಷಿನ್ ಹಾಕೋದು. ಒಂದೆರಡು ಹಸುಗಳು ಒದಿತಾವೆ, ಹಗ್ಗ ಕಟ್ತೀನಿ ಕಾಲಿಗೆ. ಇನ್ನೊಂದು 3 ಹಸುಗಳು ಏನೂ ಮಾಡಲ್ಲ, ನಿಂತ್ಕೋತವೆ ಹಂಗೇನೆ ನೀಟಾಗಿ. ಇವಾಗ ಲಾಸ್ಟ್ ಆಗ್ತಾ ಬಂದಿದೆ. ಇವಾಗ ಸ್ವಲ್ಪ ಒಂಚೂರು ಎಳೆದಿಟ್ಕೊಂಡ್ರೆ ಇರೋ ಹಾಲೆಲ್ಲ ಬಂದ್ಬಿಡುತ್ತೆ, ಇಲ್ಲಾಂದರೆ ಅದರಲ್ಲೇ ಉಳ್ಕೊಳ್ಳುತ್ತೆ ಹಾಲೆಲ್ಲ. ಆವಾಗ ಹಸುಗೆ ತೊಂದರೆ ಆಗುತ್ತೆ. ಆಯಿತು, ಹಾಲು ಕರೆದಿದ್ದು ಇವಾಗ. ಈಗ ಹಾಲೆಲ್ಲ ಕರೆದಿದ್ದಾದಮೇಲೆ ಬಂದು ಪ್ರಾಡಕ್ಟು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ. ಹೆಂಗಿದೆ ರಿವ್ಯೂ ನೋಡೋಣ, ಚೆಕ್ ಮಾಡೋಣ. ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಇವಾಗ. ಇದು ತರಕಾರಿ. ನಾವು ನೆಕ್ಸ್ಟ್ ಡೇಗೆ ಏನನ್ನ ಅಡುಗೆ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಳ್ಳೋವಾಗ ಇದು ಚೆನ್ನಾಗಿ ಕೆಲ್ಸಕ್ಕೆ ಬರುತ್ತೆ. ಯಾಕಂದರೆ ಕಟ್ ಮಾಡಿ ಎಲ್ಲ ಇದರಲ್ಲಿ ಹಾಕಿಟ್ರೆ ಚೆನ್ನಾಗಿರುತ್ತೆ. ನಾಳೆ ಬೆಳಗ್ಗೆ ಬೇಗ ಹಂಗೆ ಎತ್ತಿ ಟಿಫನ್ ಮಾಡ್ಕೋಬೋದು. ಆ ಥರ ನೋಡಿ ಆರ್ಡ್ರ್ ಮಾಡಿದ್ದು ನಾನು. ಚೆನ್ನಾಗಿತ್ತು. ಒಂದರಲ್ಲೇ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಈ ಥರ ಎಲ್ಲ ಕಂಪಾರ್ಟ್ಮೆಂಟ್ ಇದೆ. ಆ ಥರ ಎಲ್ಲ ಇಟ್ಕೋಬೋದು. ಬೆಳಗ್ಗೆಗೆ ಏನು ಅರ್ಜೆಂಟ್ ಇದೆಯೋ ಅದನ್ನೆಲ್ಲ ಅದರಲ್ಲಿ ಎತ್ತಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾಳೆ ಬೆಳಗ್ಗೆ ಎತ್ತು ಮಾಡ್ಬೋದು. ಆ ಥರ ಯೂಸ್ ಆಗುತ್ತೆ ಅಂದ್ಬಿಟ್ಟೆ ಇದನ್ನು ಆರ್ಡ್ರ್ ಮಾಡಿದ್ದು. ಸೂಪರಾಗಿದೆ. 100ಗೆ 100 ಕೊಡ್ಬೋದು.
ಚೆನ್ನಾಗಿದೆ, ಯಾರನ್ನ ಬೇಕಿದ್ರೆ ಬೈ ಮಾಡ್ಬೋದು. ಲಿಂಕ್ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಕೊಡ್ತೀನಿ ಲಿಂಕು ಲಾಂಗ್ ವಿಡಿಯೋದಲ್ಲಿ. ಸೂಪರಾಗಿದೆ ನೋಡಿ. ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ನೀವು ಕಾಮೆಂಟ್ ಮಾಡಿದರೆ ಮಾತ್ರ. ಚೆನ್ನಾಗಿದೆ. ನೆಕ್ಸ್ಟು ಫ್ರಿಜ್ ಕವರ್. ಇದು ಮಾತ್ರ ಸೂಪರಾಗಿದೆ ಕ್ವಾಲಿಟಿ. ಪ್ರೈಸ್ ಹೆಂಗಿದೆಯೋ ಅದೇ ಥರ ಇದೆ. ಬಟ್ಟೆ ಥರದ್ದು ಒಳಗಡೆ ಎಲ್ಲ ಬಟ್ಟೆ ಕೊಟ್ಟಿದ್ದಾರೆ, ಮೇಲ್ಗಡೆ ಒಂದು ಬಟ್ಟೆ ಇದೆ. ಲೇಯರ್ ಚೆನ್ನಾಗಿದೆ, ಡಿಸೈನ್ ಕೂಡ ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿದೆ. ತಗೋಬೋದು, ತುಂಬ ಬಾಳಿಕೆ ಬರುತ್ತೆ. ಏನು ಗೊತ್ತಾ, ಅಮೌಂಟ್ ಜಾಸ್ತಿ ಇದೆ ಅಂತ ನೋಡೋಕೆ ಹೋದರೆ ಅಮೌಂಟ್ ಪ್ರಕಾರನೇ ಬಟ್ಟೆ ಇರುತ್ತಲ್ವಾ. ಸ್ವಲ್ಪ 100-150 ಒಳಗಡೆ ತೊಗೊಂಡ್ರೆ ಅದು ಸ್ವಲ್ಪ ದಿನಕ್ಕೆ ಹೋಗ್ಬಿಡುತ್ತೆ. ಸ್ವಲ್ಪ ಜಾಸ್ತಿ ಅದ್ರ ಬದಲು ಇನ್ನೊಂದು 50-100 ಅದರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಸ್ವಲ್ಪ ದಿನ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಕಲರು ಚೆನ್ನಾಗಿದೆ, ಡಿಸೈನು ಚೆನ್ನಾಗಿದೆ. ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ನಾನು ಮ್ಯಾಚ್ ಆಗುತ್ತೆ ಇದು. ಇವತ್ತಿನ ವಿಡಿಯೋ ಇಷ್ಟೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಆಲ್ ಅಂತ ಆಪ್ಷನ್ ಪ್ರೆಸ್ ಮಾಡಿ, ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.